ಸಮಯ. ಪ್ರಾರ್ಥನೆ ಮಾಡೋಣ. ಕರುಣೆಯು, ಸಮಾಧಾನವು, ದಯೆಯು ನಿತ್ಯವೂ ಅನುಗ್ರಹ ಮಾಡಿಕೊಡುವಂಥ ದೇವರೇ, ನಿನ್ನ ಮಹಾಕೃಪೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ನೀಡುತ್ತೇವೆ. ಕರ್ತನೇ, ಈ ದಿನದ ಈ ಒಂದು ಆಲೋಚನೆಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ದಯೆ, ನಿನ್ನ ಉಪಕಾರಗಳನ್ನು ನಿತ್ಯವೂ ನಮಗೆ ಅನುಗ್ರಹ ಮಾಡಿಕೊಟ್ಟು ನಮ್ಮನ್ನು ಬಲಪಡಿಸು. ನಿನ್ನ ನಿತ್ಯವಾದಂಥ ಸಮಾಧಾನದಲ್ಲಿ ನಾವು ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನನ್ನು ಹೊಂದಿಕೊಂಡು ನಡೆಯುವ ಹಾಗೆ ನೀನು ಕೃಪೆ ತೋರಿಸೆಂಬುದಾಗಿ ಬೇಡುವಂಥವರಾಗಿದ್ದೇವೆ. ಈಗಲೂ ಕರ್ತನೆ, ನಿನ್ನ ವಾಕ್ಯಗಳು, ನಿನ್ನ ಸ್ತುತಿಪದಗಳು, ನಿನ್ನ ಆಲೋಚನೆಗಳು, ನಿನ್ನ ಚಿಂತನೆಗಳನ್ನು ನಾವು ಯಾವಾಗಲೂ ಹೊಂದಿಕೊಂಡವರಾಗಿ ಈ ಆರಾಧನೆಯಲ್ಲಿ ನಿನ್ನ ಘನಮಾನ ಸ್ತೋತ್ರ ಮಹಿಮೆಗಳ ಮೂಲಕವಾಗಿ ನಿನ್ನನ್ನು ಯಾವಾಗಲೂ ಘನಪಡಿಸುವ ಹಾಗೆ ನೀನು ಕೃಪೆ ತೋರಿಸಿ ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಹೊಂದಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ಕಾಂತಿ ಮೂರ್ಖ ನೀನೆಂತು ಬಾಡಿದಿ, ನಿನ್ನಲ್ಲಿ ಶೋಕ ದುಃಖ ಆಯ್ತೆಷ್ಟೋ ವೇದದಿ, ಸಂಕಷ್ಟ ನಿಂದೆಯಿಂದ ಮುಚ್ಚಿರುವ ಮುಖವೇ ನಿಂಗಾಗಲಿ ನಮ್ಮಿಂದ ಸಾಷ್ಟಾಂಗ ವಂದನೆ. ಈ ನಿನ್ನ ಶ್ರಮೆಯಲ್ಲಿ ನಾ ಸೇರ ಬಂದೆನು, ಶ್ರಮೆಯೈಕ್ಯದಲ್ಲಿ ನನ್ನನ್ನು ಸೇರಿಸು. ಇದೇ ಶ್ರೇಷ್ಠ ಯೋಗ ಕಣ್ಣಿಟ್ಟು ಕ್ರೂಜೆಗೆ ಈ ಜೀವ ಬಿಟ್ಟು ಹೋಗ ಸಂತೋಷವೇ ನಾಗೆ. ಅಭಯ ಕೊಡನಲ್ಲಿ ನಾ ಸಾಯುತ್ತಿರಲು, ಈರೆನ್ನ ಬಳಿಯಲ್ಲಿ ಉಚ್ಛ್ವಾಸ ತಪ್ಪಲು, ನಿನ್ನನ್ನು ನೋಡುತ್ತೇನೆ ಅಮರ್ತ್ಯ ಚರಣ. ನಾನಪ್ಪಿಕೊಳ್ಳುತ್ತೇನೆ ಇದೊಳ್ಳೆ ಮರಣ. ನಮ್ಮ ತಪ್ಪು ಅಪರಾಧಗಳನ್ನು ಅರಿಕೆ ಮಾಡೋಣ. ನಮ್ಮ ನಾವು ಮನೋವ ಕಾರ್ಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸಲು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸಿ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ತಮ್ಮ ಪಾಪಗಳನ್ನು ಅರಿಕೆ ಮಾಡಿದವರಿಗೆ ದೇವರ ಶುಭವಾಕ್ಯವು ಇಂತಿದೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೇನ್.
ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ ತೋರು ದಯವ ತೋರು ದಯಾಳುವೆ ತೋರು ಕೃಪೆಯ ತೋರು ಪಾಪಹರಕನೆ ಕೃಪಾ ತ್ವರದ ಮುಂದೆ ಪಾಪಿ ನಾನೀಗ ಬಂದೆ ತ್ವರದ ಮುಂದೆ ಪಾಪಿ ನಾನೀಗ ಬಂದೆ ಪಾಪದಿ ನೊಂದೆ ನನ್ನ ಪಾಪದ ಬಾಳಿಂದೆ ಪಾಪದಿ ನೊಂದೆ ನನ್ನ ಪಾಪದ ಬಾಳಿಂದೆ ರೂಪನೆ ಬೇಗನೆ ರೂಪದ್ವರವ ತೆರೆ ರೂಪನೆ ಬೇಗನೆ ರೂಪದ್ವರವ ತೆರೆ ತೋರು ದಯವ ತೋರು ದಯಾಳುವೆ ತೋರು ಕೃಪೆಯ ತೋರು ಕರುಣಾಸಾಗರ ಬಿಡದೆ ಇರಿಸೆಂದನು ಕರುಣಾ ನಿವಾಸದೊಳಗೆ ಇರಿಸೆಂದನು ಕರುಣಾ ನಿವಾಸದೊಳಗೆ ಪರಮ ಕಾರುಣ್ಯದೆ ಕ್ಷಮಿಸಿ ನೀನೆನ್ನನು ಪರಮ ಕಾರುಣ್ಯದೆ ಕ್ಷಮಿಸಿ ನೀನೆನ್ನನು ಪರಮಾನಂದವ ನಿತ್ಯ ನೀಡಯ್ಯ ಬೇಡುವೆನು ಪರಮಾನಂದವ ನಿತ್ಯ ನೀಡಯ್ಯ ಬೇಡುವೆನು ತೋರು ದಯವ ತೋರು ದಯಾಳುವೆ ತೋರು ಕೃಪೆಯ ತೋರು ದಯಾಳುವೆ ತೋರು ಕೃಪೆಯ ತೋರು ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ ತೋರು ದಯವ ತೋರು ದಯಾಳುವೆ ತೋರು ದಯೆಯ ತೋರು ಈ ದಿನದ ಧ್ಯಾನಕ್ಕೆ ಇರುವಂಥ ವಿಷಯ ಬಹುತ್ವ, ಪ್ಲೂರಾಲಿಟಿ. ಬಹುತ್ವದಲ್ಲಿ ಸಾಮಾನ್ಯವಾದಂಥ ಮಾನವೀಯತೆ ಮತ್ತು ನಂಬಿಕೆಯ ಆಳವನ್ನು ನಾವು ಸಾರುವಂಥದ್ದು. ಮತ್ತಾಯನು ಬರೆಯುವಂಥ ಸುವಾರ್ತೆ 22ನೇ ಅಧ್ಯಾಯದ ವಚನ 1-14 ಓದಿ ಕೇಳಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಆತನು ನಮಗೆ ಹೇಳುವುದನ್ನು ನಾವು ನೋಡುತ್ತಿದ್ದೇವೆ. ಯೇಸು ಸ್ವಾಮಿಯು ಒಂದು ಸಾಮ್ಯದ ರೂಪದಲ್ಲಿ ಈ ಬಹುತ್ವದ ವಿಚಾರವನ್ನು ಆತನು ತಿಳಿಯಪಡಿಸುವುದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ತಿಳಿಯಪಡಿಸುವಂಥ ಈ ಒಂದು ಸಾಮ್ಯದಲ್ಲಿ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಮಗನಿಗೆ ಮದುವೆ ಮಾಡುವಂಥ ಒಂದು ಹೋಲಿಕೆಗೆ ಪರಲೋಕ ರಾಜ್ಯವನ್ನು ಯೇಸು ಸ್ವಾಮಿಯಲ್ಲಿ ಹೋಲಿಸಿ ಹೇಳುವಾತನಾಗಿದ್ದಾನೆ. ಈ ನಡೆಯುವಂಥ ಘಟನೆಯನ್ನು ನಾವು ನೋಡುವಾಗ ಮದುವೆಗೆ ಅನೇಕರನ್ನು ಕರೆದಿರುವಂಥ ಸಂದರ್ಭ, ಆ ಕರೆದಿರುವಂಥ ಸಂದರ್ಭದಲ್ಲಿ ಅಡಿಗೆ ಸಿದ್ಧವಾಗಿದೆ, ಬಂದು ಊಟವನ್ನು ಮಾಡಿರಿ ಎಂದು ಹೇಳಿದಾಗ ಒಬ್ಬೊಬ್ಬನು ಒಂದೊಂದು ಕಡೆಗೆ ತನಗೆ ಈ ಕೆಲಸವಿದೆ, ತನಗೆ ಮತ್ತೊಂದು ಕೆಲಸವಿದೆ, ತನಗೆ ಮಗದೊಂದು ಕೆಲಸವಿದೆ ಎಂಬುದನ್ನು ಹೇಳಿ ಅವರು ಹೊರಟು ಹೋಗುವುದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ಆ ಒಬ್ಬ ಅರಸನು ತನ್ನ ಆಳುಗಳನ್ನು ಅಲ್ಲಿ ಕಳುಹಿಸಿ, ನೋಡಪ್ಪ ಯಾರಾದರೂ ಊಟಕ್ಕೆ ಇದ್ದರೆ ಅವರನ್ನು ಕರೆಯಿರಿ ಎಂಬುದಾಗಿ ಹೇಳುವಾಗ
ಅವರು ಹೊರಟು ಹೋಗಿ ಕರೆಯುವಾಗ ಅವರು ಒಂದೊಂದು ಸ್ಥಳಕ್ಕೆ ಹೊರಟು ಹೋದವರ ಹಿನ್ನೆಲೆಯನ್ನು ಬಂದು ಇಲ್ಲಿ ತಿಳಿಯಪಡಿಸುವಾಗ ಆ ಈ ಒಂದು ಆಳುಗಳನ್ನು ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರನ್ನು ಹಿಡಿದು ಕೊಂದು ಹಾಕುತ್ತಾರೆ. ಮತ್ತೆ ಅವರ ದಂಡನ್ನು ಕಳುಹಿಸಿ ನೋಡುವಾಗ ಅವರು ಇಲ್ಲ ಎಂಬುದು ಅಲ್ಲಿ ಗೊತ್ತಾಗುತ್ತದೆ. ಆಗ ಒಬ್ಬ ಅರಸ ಹೇಳುತ್ತಾನೆ, ಸಿದ್ಧವಾಗಿರುವಂಥ ಆಹಾರವನ್ನು ಯಾರ್ಯಾರಿಗೆ ಅದು ಅವಶ್ಯಕತೆ ಇದೆಯೋ ಅವರಿಗೆ ಅದು ಸಿಗಲಿ. ಹಾಗಾಗಿ ನೀವು 4 ಹಾದಿಗಳಿಗೂ ಕೂಡ ಹೋಗಿ ಯಾರ್ಯಾರು ಊಟಕ್ಕೆ ಸಿದ್ಧರಿದ್ದಾರೋ ಅವರೆಲ್ಲರೂ ಕೂಡ ಬರಲಿ ಎಂಬುದಾಗಿ ಅಲ್ಲಿ ಕಳುಹಿಸುವುದನ್ನು ನಾವು ನೋಡ್ತೇವೆ. ಆ ಕಳುಹಿಸಿದಂಥ ಸಂದರ್ಭದಲ್ಲಿ ಬಂದಂಥ ಎಲ್ಲರೂ ಕೂಡ ಮದುವೆಯ ಮನೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ಬರುತ್ತಾರೆ. ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಮದುವೆ ಮನೆಗೆ ಬರಬೇಕಾದಂಥ ಸಿದ್ಧತೆಯಲ್ಲಿ ಬಾರದ ಕಾರಣ ಅಲ್ಲಿ ಅರಸನ್ನು ಹೇಳ್ತಾನೆ, ಏನಪ್ಪ ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಆ ಅರಸನು ಸೇವಕನಿಗೆ ಅವನ ಕೈಕಾಲುಗಳನ್ನು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಆದ್ದರಿಂದ ಪ್ರಿಯರೇ, ಬಹುತ್ವದ ಸಮಾಜದಲ್ಲಿ ನಾವು ಜೀವಿಸುವಾಗ ನಾವು ಯೇಸುಸ್ವಾಮಿಯ ಉದ್ದೇಶದ ಮೂಲಕವಾಗಿ ಕರೆಯಲ್ಪಟ್ಟಿರುವಂಥ ಕಾರ್ಯವನ್ನು ನಾವು ನಿರ್ವಹಿಸುವಾಗ ಆ ಕರೆಯಲ್ಪಟ್ಟಿರುವಂಥ ಕಾರ್ಯದಲ್ಲಿ ಕರ್ತನನ್ನು ನಾವು ಆಶ್ರಯಿಸಿಕೊಂಡು ನಂಬಿಕೆಯನ್ನು ಸಾರುವುದಕ್ಕೆ ನಮಗೆ ದೇವರು ಕರೆಯನ್ನು ಕೊಟ್ಟಿದ್ದಾನೆ. ಆದರೆ ನಾವು ನಮ್ಮದೇ ಆದಂಥ ಸ್ವಾರ್ಥ ಭಾವನೆಗಳಿಂದ ನಮ್ಮದೇ ಆದಂಥ ಒಂದು ಚಟುವಟಿಕೆಗಳನ್ನು ನಾವು ಪೂರ್ವಾರ್ಜಿತವಾಗಿ ಇರಿಸಿಕೊಂಡು ನಡೆಸಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ನಾವು ಯಾವುದಾದರೂ ಒಂದು ಕಾರ್ಯಕ್ಕಾಗಿ ಕರೆಯಲ್ಪಟ್ಟಿರುವಂಥ ಉದ್ದೇಶವನ್ನು ದೇವರು ನಮಗೆ ಹೇಳುವಾಗ ನಾವು ನಮ್ಮದೇ ಕಾರ್ಯಗಳನ್ನು ಪ್ರಕಟ ಮಾಡಿಕೊಡುವುದನ್ನು ನಾವು ನೋಡುತ್ತೇವೆ. ಅಂದರೆ ನಾವು ಪ್ರಕಟ ಮಾಡಿಕೊಡುವಂಥ ಕಾರ್ಯ ನಮ್ಮ ಸ್ವಾರ್ಥತೆಯನ್ನು ನಾವು ಯಾವಾಗಲೂ ಪ್ರಕಟ ಮಾಡುವಂಥದ್ದು. ಆದರೆ ಬಹುತ್ವದ ಸಮಾಜದಲ್ಲಿ ನಾವು ಮಾನವೀಯತೆಯನ್ನು ಇಟ್ಟುಕೊಂಡು ನಂಬಿಕೆಯನ್ನು ಸಾರುವಂಥವರಾಗಬೇಕು. ಆದ್ದರಿಂದ ಅಲ್ಲಿ 4 ಹಾದಿಗಳಿಗೆ ಹೋಗಿ ಅವರು ಅನೇಕರನ್ನು ಕರೆಯುವಾಗ ಅಲ್ಲಿ ಎಲ್ಲರೂ ಕೂಡ ಇದು ಮದುವೆ ಮನೆ ಎಂಬುದನ್ನು ತಿಳಿದುಕೊಂಡು ಅವರು ಆ ಒಂದು ಸ್ಥಳಕ್ಕೆ ಬರುತ್ತಾರೆ. ಆದರೆ ಒಬ್ಬನು ಮಾತ್ರ ಇರುವಂಥ ಸ್ಥಿತಿಯಲ್ಲೇ ಬಂದುಬಿಟ್ಟು ಆತನು ಅರಸನ ಕೋಪಕ್ಕೆ ಗುರಿಯಾಗುವುದನ್ನು ನಾವು ನೋಡುವಂಥವರಾಗ್ತೇವೆ. ಆದ್ದರಿಂದ ಪ್ರಿಯರೇ, ನಮಗೆ ಕರೆಯಲ್ಪಟ್ಟಿರುವಂಥ ಕರೆ ಅದು ಯೋಗ್ಯವಾದಂಥ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಕರೆಯಲ್ಪಟ್ಟಿರುವಂಥ ಕರೆಯಾಗಿದೆ. ನಾವು ಯೋಗ್ಯವಾಗಿ ಜೀವಿಸದೆ ನಮ್ಮ ಇಚ್ಛಾನುಸಾರವೇ ನಾವು ಜೀವಿಸುವುದಕ್ಕೆ ಹೋದರೆ ಆ ಇಚ್ಛಾನುಸಾರ ನಮ್ಮನ್ನು ಕರ್ತನ ಮಾರ್ಗದಲ್ಲಿ ಕರ್ತನ ಮಹಿಮೆಗಾಗಿ ಅದೆಂದಿಗೂ ಕೂಡ ನಡೆಯುವುದಕ್ಕೆ ನಮ್ಮನ್ನು ಆಸ್ಪದಿಸುವುದಿಲ್ಲ. ಯಾಕಂದರೆ ದೇವರ ವಾಕ್ಯ ನಮಗೆ ನಿತ್ಯವೂ ಹೇಳುವಂಥದ್ದು, ನಾವು ಆತನನ್ನು ಆಶ್ರಯಿಸಿಕೊಂಡು ಆತನ ಹೆಸರಿನಲ್ಲಿ ಬದುಕುವಾಗ ಆತನ ಹೆಸರು ಅದು ಮಹಿಮೆಗೂ ಘನತೆಗೂ ಅದು ಆತನ ಸ್ವಾಸ್ಥ್ಯಕ್ಕೂ ಅದು ಪರಿಪೂರ್ಣವಾಗಿ ಇರುವಂಥದ್ದಾಗಿದೆ. ಆದುದರಿಂದ ನಾವು ಆತನ ಹೆಸರಿನಲ್ಲಿ ಬದುಕುವಾಗ ನಾವು ಆತನಿಗೆ ಯೋಗ್ಯವಾಗಿ ಬದುಕುವಂಥವರಾಗಬೇಕು. ಇಲ್ಲದೆ ಹೋದರೆ ನಮ್ಮದೇ ಸ್ವಾರ್ಥ, ನಮ್ಮದೇ ಪೂರ್ವ ಕಲ್ಪಿತವಾದಂಥ ಆಲೋಚನೆಗಳಲ್ಲಿ ನಾವು ನಡೆದರೆ ನಾವು ಕಟಕಡನೆ ಹಲ್ಲು ಕಡಿಯೋಣ ಸ್ಥಳಕ್ಕೆ ಹಾಕಲ್ಪಡುವಂಥವರಾಗುತ್ತೇವೆ. ನಾವು ಯಾವಾಗ ಅಂಥ ಸ್ಥಳಕ್ಕೆ ಹಾಕಲ್ಪಡುತ್ತೇವೋ ಆಗ ನಾವು ಜೀವನದಲ್ಲಿ ಯಾವುದೇ ಒಂದು ಯೋಗ್ಯ ಭಾವವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ನಾವು ಇಂದು ದೇವರ ವಾಕ್ಯದ ಮೂಲಕವಾಗಿ ಕಲಿಯಲ್ಪಟ್ಟಿರುವಂಥ ವಿಚಾರ ಅಂತ ಹೇಳಿದರೆ, ಬಹುತ್ವದ ಸಮಾಜದಲ್ಲಿ ನಾವು ಬದುಕಿದರೂ ಕೂಡ ನಾವು ಇತರರಂತೆ ಇರಬೇಕೆಂದು ಆಲೋಚಿಸಿದರೂ ಕೂಡ ನಾವು ಕ್ರಿಸ್ತನ ಮಹಿಮೆಗಾಗಿ, ಕ್ರಿಸ್ತನ ಘನಕ್ಕಾಗಿ ನಾವು ಆತನ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ಪ್ರಿಯರೇ, ಯೇಸುಸ್ವಾಮಿಯಲ್ಲಿ ಹೇಳುವಂಥ ಆ ಸಾಮ್ಯ ನಮ್ಮ ಜೀವನದ ಶೈಲಿಯನ್ನು ಅದು ರೂಪಿಸಿಕೊಳ್ಳುವುದಕ್ಕೂ ಕ್ರಮಪಡಿಸಿಕೊಳ್ಳುವುದಕ್ಕೂ ನಮ್ಮನ್ನು ಕರೆಯುವಂಥದ್ದು ಆಗಿದೆ. ಅದೇ ರೀತಿಯಲ್ಲಿ ಯೋನನ ಒಂದು ವಾಕ್ಯ ಭಾಗವನ್ನು ಕೂಡ ನೋಡುವಾಗ ಅವನು ಹೋಗಬೇಕಾದಂಥ ನಿನವೆ ಪಟ್ಟಣವನ್ನು ಬಿಟ್ಟು ತಾರ್ಸೇಸಿಗೆ ಅವನು ಹೊರಟಿ ಹೋಗುತ್ತಾನೆ. ಆದರೆ
ದೇವರು ತಿರುಗಿ ಆತನನ್ನು ನಿನೆವೆ ಪಟ್ಟಣಕ್ಕೆ ಕರೆದು, ನನ್ನ ಜನರನ್ನು ನೀನು ತಿರಸ್ಕಾರ ಮಾಡುತ್ತಿದ್ದೀಯಾ, ನನ್ನ ಜನರನ್ನು ನೀನು ತಳ್ಳಿ ಹಾಕುತ್ತಿದ್ದೀಯಾ, ನೀನು ಅವರಿಗಾಗಿಯೇ ಕಳುಹಿಸಲ್ಪಟ್ಟವನು ಎಂಬುದನ್ನು ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಿಳಿಸಿದ ಹಾಗೆ ಅಲ್ಲಿ ದೇವರು ಯೋನನಿಗೂ ಕೂಡ ತಿಳಿಯಪಡಿಸುವುದನ್ನು ನಾವು ನೋಡ್ತೇವೆ. ಆದರೆ ಯೋನ ಎಷ್ಟೇ ಹಠ ಮಾಡಿದರೂ ಕೂಡ ದೇವರ ಚಿತ್ತವು ಅಲ್ಲಿ ನೆರವೇರಲ್ಪಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಕಡೆಯಲ್ಲಿ ದೇವರ ಚಿತ್ತವೇ ಅದು ನೆರವೇರ್ತದೆ ಹೊರತು ಮನುಷ್ಯನ ಚಿತ್ತ ನೆರವೇರುವುದಿಲ್ಲ ಎಂಬುದನ್ನು ನಾವು ಯಾವಾಗಲೂ ಗ್ರಹಿಸಿಕೊಂಡು ಮುಂದೆ ಹೋಗುವಂಥವರಾಗಬೇಕು. ಆದ್ದರಿಂದ ದೇವರ ವಾಕ್ಯ ಇಂದು ನಮಗೆ ಬಲಪಡಿಸುವುದೇನಂತ ಹೇಳಿದರೆ, ದೇವರ ವಾಕ್ಯಕ್ಕಾಗಿ, ದೇವರ ಚಿತ್ತಕ್ಕಾಗಿ ನಾವು ಈ ಲೋಕದಲ್ಲಿ ಕಳುಹಿಸಲ್ಪಟ್ಟಿದ್ದೇವೆ. ಕಳುಹಿಸಲ್ಪಟ್ಟಿರುವಂಥ ಉದ್ದೇಶ, ಕಳುಹಿಸಲ್ಪಟ್ಟಿರುವಂಥ ಮಾರ್ಗ, ಕಳುಹಿಸಲ್ಪಟ್ಟಿರುವಂಥ ಚಿಂತನೆ ಅದು ದೇವರ ಮಹಿಮೆಗಾಗಿ ಎಂಬುದನ್ನು ಯಾವಾಗಲೂ ನಾವು ಗ್ರಹಿಸಿಕೊಂಡು ನಡೆಯುವಂಥವರಾಗಬೇಕು. ಆದ್ದರಿಂದ ದೇವರ ವಾಕ್ಯವನ್ನು ನಿತ್ಯವೂ ನಾವು ಆಲಿಸಿ ನಡೆಯುವಂಥವರಾಗೋಣ. ದೇವರ ಮಹಿಮೆಗಾಗಿ ನಾವು ನಿತ್ಯವೂ ನಮ್ಮ ಚಿಂತನೆಗಳನ್ನು ಬೆಳೆಸಿಕೊಂಡು ನಡೆಯುವಂಥವರಾಗೋಣ. ದೇವರು ತಾನೇ ನಮ್ಮನ್ನು ಸಹಾಯಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ನಡೆಸಲಿ. ಆಮೇನ್. ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯೇ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮ ಹೊಂದಿ ಶಿಲುಬೆಗೆ ಎಳೆಯಲ್ಪಟ್ಟು ಸತ್ತು ಹೂಳಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇದ್ದಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Yeah.
ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳಂಥ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುವಂತೆ ನಮ್ಮನ್ನು ಸಹಾಯಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಚಿಂತನೆಗಳನ್ನು, ನಿನ್ನ ಆಲೋಚನೆಗಳನ್ನು ನಿತ್ಯವೂ ನಮಗೆ ಅನುಗ್ರಹ ಮಾಡಿಕೊಟ್ಟು ನಮ್ಮನ್ನು ಬಲಪಡಿಸು. ನಮ್ಮ ಕಾರ್ಯಗಳಲ್ಲಿ ನೀನೇ ನಮಗೆ ಮೊದಲನೆಯವನು ಕಡೆಯವನಾಗಿದ್ದು ನಮ್ಮನ್ನು ಸಲಹೆ ಎಂಬುದಾಗಿ ಬಿಡ್ತೇವೆ. ಈಗಲೂ ಕೂಡ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಆಲೋಚನೆಗಳಲ್ಲಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವೂ ಮಹಿಮೆಯೂ ಘನತೆಯೂ ಉಂಟಾಗಲಿ ಎಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೆನ್. ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಹೋಗಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ. ಆಮೆನ್. ಕರ್ತನ ಆಶೀರ್ವಾದವನ್ನು ನಂಬಿಕೆಯನ್ನು ಹೊಂದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ತನ್ನ ದೇವರ ಪ್ರೀತಿಯು ಪರಿಶುದ್ಧಾತ್ಮನತೆ ಸಹಾಯ ನಡೆಸುವಿಕೆಯು ತೆರೆಬಾಗಿರುವಂಥ ಎಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನೆಲೆಸುವಂಥದ್ದಾಗಿರಲಿ. ಆಮೆನ್.